ಬೆಂಗಳೂರಿನ ಒಳಗೆ ನುಸುಳುಕೋರರು ಈಗಾಗಲೇ ಇದ್ದಾರೆ. ಈ ಬಾಂಗ್ಲಾದೇಶಿಗರ ವಿರುದ್ಧ ಈಗಾಗಲೇ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಅದರ ಜೊತೆಗೆ ಬೇಗೂರಿನಲ್ಲಿ ನಡೆದಂತ ಈ ಅಗ್ನಿ ಅವಘಡ, ಈ ಕೇಸ್ಗೂ ಕೂಡ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಯಾರೆಲ್ಲ ಕಳ್ಳಾಟವನ್ನ ಮಾಡ್ತಾ ಇದ್ರು ಅವರ ಕಳ್ಳಾಟ ಈಗ ಬಟಾ ಬಯಲಾಗಿದೆ. ದೇಶದ ಭದ್ರತೆಯನ್ನ ಲೆಕ್ಕಿಸದೆ ಅಕ್ರಮವಾಗಿ ಬೆಂಗಳೂರಿಗೆ ಬಂದು ಬಾಂಗ್ಲಾ ನಿವಾಸಿಗಳು ಬೇಗೂರಿನಲ್ಲಿ ವಾಸವಾಗಿದ್ರು. ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಅಡ್ಡೆ ಆಯ್ತಾ ಬೇಗೂರು. ನುಸುಳುಕೋರರ ಅಡ್ಡಿಯಲ್ಲಿ ಸಿಕ್ಕಿದೆ ಶಾಕಿಂಗ್ ಎವಿಡೆನ್ಸ್. ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. 5 ದಿನ 5 ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ನುಸುಳುಕೋರರ ಅಡ್ಡೆಗಳನ್ನ ಎಕ್ಸ್ಪೋಸ್ ಮಾಡಿದೆ. ನುಸುಳುಕೋರರ ಅಡ್ಡೆಯಲ್ಲಿ ಶಾಕಿಂಗ್ ಎವಿಡೆನ್ಸ್ಗಳು ಸಿಕ್ಕಿವೆ. ಬೇಗೂರಿನ ನುಸುಳುಕೋರರು ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಆಯ್ತಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಹೇಗೂ ಬ್ಲಾಸ್ಟ್ ಆಯ್ತು ಗೊತ್ತಾ ಸರ್? ಸಿಕ್ಕಾಪಟ್ಟೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಮಗ ಅಲ್ಲಿ ದೂರ ಅಲ್ಲ ನೋಡಕ್ ಅಷ್ಟೊಂದು ಭಯ. ಇಷ್ಟೊಂದು ಸಿಲಿಂಡರ್ ಹೆಂಗಿತ್ತು ಇಲ್ಲಿ? ಅಕ್ರಮವಾಗಿ ಏನಾರು ಇಟ್ಟಿದ್ರ ಇವರು ಸಿಲಿಂಡರ್? ಅಲ್ಲ, ಸಿಲಿಂಡರ್ ಇವ್ರಿಗೆ ಯಾರು ಕೊಟ್ಟಿರ್ತಾರ? ಇವರಿಗೆ ಸೆಟ್ ಅವರಿಗೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಆಫೀಸರ್ ಇದೆಲ್ಲ ಇಷ್ಟ ಬಿಟ್ರೆ ಇನ್ನು ತುಂಬಾ ಕಷ್ಟ ಆಗುತ್ತೆ ನೋಡಿ ಸರ್. ಇದು ಒಂದೇ ಅಲ್ಲ, ಇಂಥವು ಸುಮಾರು ಸರ್ ಇಂಥವೆಲ್ಲ. ಬಂಧನದ ಭೀತಿಯಿಂದ ಅಕ್ರಮ ವಲಸಿಗರು ಬೆಂಕಿ ಹಾಕೊಂಡ್ರ. ಜಾಗ ಖಾಲಿ ಮಾಡಿಸೋಕೆ ಬೆಂಕಿಯ ಜ್ವಾಲೆಯ ನರ್ತನ ನಡೀತಾ. ನುಸುಳುಕೋರರ ಅಕ್ರಮ ಬಯಲಾಗ್ತಾ ಇದ್ದಂತೆ ಜಾಗ ಖಾಲಿ ಮಾಡೋಕೆ ಪ್ಲಾನ್ ಮಾಡಿದ್ರ. ಬೇಗೂರು ಬೆಂಕಿಯ ಸುತ್ತ ಇದೀಗ ಅನುಮಾನಗಳ ಹುತ್ತ ಇಳಿತಾನೇ ಇದೆ. ಮನೆಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದೆ. ಇಲ್ಲಿದ್ದಂತಹ ನಿವಾಸಿಗಳು ಚಲ್ಲಾಪಿಲ್ಲಿಯಾಗಿ ಎಸ್ಕೇಪ್ ಆಗಿದ್ದಾರೆ. ಒಂದು ಕಡೆಗೆ ಎಲ್ಲಿ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಹೀಗಾಗಿ ಅಕ್ಕಪಕ್ಕದಲ್ಲಿದ್ದಂತಹ ನಿವಾಸಿಗಳು ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನುವ ರೀತಿಯಲ್ಲಿ ಬಂದು ಇಲ್ಲಿದ್ದಂತಹ ಎಲ್ಲಾ ವಸ್ತುಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತ. ಕಳೆದ ಮಂಗಳವಾರ 7 ಮಂದಿ ಅಕ್ರಮ ಬಾಂಗ್ಲಾದೇಶಿಗಳನ್ನ ಪೊಲೀಸರು ಬಂಧಿಸಿದ್ರು. ಪೊಲೀಸರು ಬರ್ತಾ ಇದ್ದಂತೆ ಎಸ್ಕೇಪ್ ಕೂಡ ಆಗಿದ್ರು. ನುಸುಳುಕೋರರ ಬಂಧನ ಆಗ್ತಾ ಇದ್ದಂತೆ ಬೆಂಕಿ ದಗದಗಿಸಿದೆ. ಎಸ್ಕೇಪ್ ಆಗೋಕೆ ಬೆಂಕಿ ಹಾಕಿ ಡೈವರ್ಟ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬೆಂಕಿ ಹೊತ್ತಿ ಉರಿಯುವ ಮುನ್ನವೇ ಬಾಂಗ್ಲಾದೇಶಿಗರು ಜೂಟಾಗಿದ್ದಾರೆ. ಭೂಮಿ ಮಾಲೀಕನ ವಿರುದ್ಧ ಎಫ್ಐಆರ್ ಸಿದ್ಧತೆ. ಗುಜರಿ ಮಾಡಿಕೊಳ್ಳಲು 4 ಕುಟುಂಬದವರಿಗೆ ಸ್ಥಳ ಕೊಟ್ಟಿದ್ದ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಸ್ಥಳಕ್ಕೆ ಭೇಟಿಯನ್ನ ನೀಡದೇ ಇರುವಂತಹ ಮಾಲೀಕನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದ್ದು, ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ನಿಂದಾಗಿ ಬೆಂಕಿ ದಗದಗಿಸಿರುವುದು ಬೆಳಕಿಗೆ ಬಂದಿದೆ. ಬಾಂಗ್ಲಾದೇಶಿಗರ ಕಳ್ಳಾಟವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಅನಾವರಣ ಮಾಡಿದೆ. ಚರಣ್ ಜೊತೆಗೆ ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಒಳಗೆ ನುಸುಳುಕೋರರು ಈಗಾಗಲೇ ಇದ್ದಾರೆ. ಈ ಬಾಂಗ್ಲಾದೇಶಿಗರ ವಿರುದ್ಧ ಈಗಾಗಲೇ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಅದರ ಜೊತೆಗೆ ಬೇಗೂರಿನಲ್ಲಿ ನಡೆದಂತ ಈ ಅಗ್ನಿ ಅವಘಡ, ಈ ಕೇಸ್ಗೂ ಕೂಡ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಯಾರೆಲ್ಲ ಕಳ್ಳಾಟವನ್ನ ಮಾಡ್ತಾ ಇದ್ರು ಅವರ ಕಳ್ಳಾಟ ಈಗ ಬಟಾ ಬಯಲಾಗಿದೆ. ದೇಶದ ಭದ್ರತೆಯನ್ನ ಲೆಕ್ಕಿಸದೆ ಅಕ್ರಮವಾಗಿ ಬೆಂಗಳೂರಿಗೆ ಬಂದು ಬಾಂಗ್ಲಾ ನಿವಾಸಿಗಳು ಬೇಗೂರಿನಲ್ಲಿ ವಾಸವಾಗಿದ್ರು. ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ಅಡ್ಡೆ ಆಯ್ತಾ ಬೇಗೂರು. ನುಸುಳುಕೋರರ ಅಡ್ಡಿಯಲ್ಲಿ ಸಿಕ್ಕಿದೆ ಶಾಕಿಂಗ್ ಎವಿಡೆನ್ಸ್. ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. 5 ದಿನ 5 ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ನುಸುಳುಕೋರರ ಅಡ್ಡೆಗಳನ್ನ ಎಕ್ಸ್ಪೋಸ್ ಮಾಡಿದೆ. ನುಸುಳುಕೋರರ ಅಡ್ಡೆಯಲ್ಲಿ ಶಾಕಿಂಗ್ ಎವಿಡೆನ್ಸ್ಗಳು ಸಿಕ್ಕಿವೆ. ಬೇಗೂರಿನ ನುಸುಳುಕೋರರು ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಆಯ್ತಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಹೇಗೂ ಬ್ಲಾಸ್ಟ್ ಆಯ್ತು ಗೊತ್ತಾ ಸರ್? ಸಿಕ್ಕಾಪಟ್ಟೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಮಗ ಅಲ್ಲಿ ದೂರ ಅಲ್ಲ ನೋಡಕ್ ಅಷ್ಟೊಂದು ಭಯ. ಇಷ್ಟೊಂದು ಸಿಲಿಂಡರ್ ಹೆಂಗಿತ್ತು ಇಲ್ಲಿ? ಅಕ್ರಮವಾಗಿ ಏನಾರು ಇಟ್ಟಿದ್ರ ಇವರು ಸಿಲಿಂಡರ್? ಅಲ್ಲ, ಸಿಲಿಂಡರ್ ಇವ್ರಿಗೆ ಯಾರು ಕೊಟ್ಟಿರ್ತಾರ? ಇವರಿಗೆ ಸೆಟ್ ಅವರಿಗೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಆಫೀಸರ್ ಇದೆಲ್ಲ ಇಷ್ಟ ಬಿಟ್ರೆ ಇನ್ನು ತುಂಬಾ ಕಷ್ಟ ಆಗುತ್ತೆ ನೋಡಿ ಸರ್. ಇದು ಒಂದೇ ಅಲ್ಲ, ಇಂಥವು ಸುಮಾರು ಸರ್ ಇಂಥವೆಲ್ಲ. ಬಂಧನದ ಭೀತಿಯಿಂದ ಅಕ್ರಮ ವಲಸಿಗರು ಬೆಂಕಿ ಹಾಕೊಂಡ್ರ. ಜಾಗ ಖಾಲಿ ಮಾಡಿಸೋಕೆ ಬೆಂಕಿಯ ಜ್ವಾಲೆಯ ನರ್ತನ ನಡೀತಾ. ನುಸುಳುಕೋರರ ಅಕ್ರಮ ಬಯಲಾಗ್ತಾ ಇದ್ದಂತೆ ಜಾಗ ಖಾಲಿ ಮಾಡೋಕೆ ಪ್ಲಾನ್ ಮಾಡಿದ್ರ. ಬೇಗೂರು ಬೆಂಕಿಯ ಸುತ್ತ ಇದೀಗ ಅನುಮಾನಗಳ ಹುತ್ತ ಇಳಿತಾನೇ ಇದೆ. ಮನೆಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದೆ. ಇಲ್ಲಿದ್ದಂತಹ ನಿವಾಸಿಗಳು ಚಲ್ಲಾಪಿಲ್ಲಿಯಾಗಿ ಎಸ್ಕೇಪ್ ಆಗಿದ್ದಾರೆ. ಒಂದು ಕಡೆಗೆ ಎಲ್ಲಿ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಹೀಗಾಗಿ
ಅಕ್ಕಪಕ್ಕದಲ್ಲಿದ್ದಂತ ನಿವಾಸಿಗಳು ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನುವ ರೀತಿಯಲ್ಲಿ ಬಂದು ಇಲ್ಲಿದ್ದಂತ ಎಲ್ಲಾ ವಸ್ತುಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತ. ಕಳೆದ ಮಂಗಳವಾರ 7 ಮಂದಿ ಅಕ್ರಮ ಬಾಂಗ್ಲಾದೇಶಿಗಳನ್ನ ಪೊಲೀಸರು ಬಂಧಿಸಿದ್ರು. ಪೊಲೀಸರು ಬರ್ತಾ ಇದ್ದಂತೆ ಎಸ್ಕೇಪ್ ಕೂಡ ಆಗಿದ್ರು. ನುಸುಳುಕೋರರ ಬಂಧನ ಆಗ್ತಾ ಇದ್ದಂತೆ ಬೆಂಕಿ ದಗದಗಿಸಿದೆ. ಎಸ್ಕೇಪ್ ಆಗೋಕೆ ಬೆಂಕಿ ಹಾಕಿ ಡೈವರ್ಟ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬೆಂಕಿ ಹೊತ್ತಿ ಉರಿಯುವ ಮುನ್ನವೇ ಬಾಂಗ್ಲಾದೇಶಿಗರು ಜೂಟಾಗಿದ್ದಾರೆ. ಭೂಮಿ ಮಾಲೀಕನ ವಿರುದ್ಧ ಎಫ್ಐಆರ್ ಸಿದ್ಧತೆ. ಗುಜರಿ ಮಾಡಿಕೊಳ್ಳಲು 4 ಕುಟುಂಬದವರಿಗೆ ಸ್ಥಳ ಕೊಟ್ಟಿದ್ದ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಸ್ಥಳಕ್ಕೆ ಭೇಟಿಯನ್ನ ನೀಡದೇ ಇರುವಂತಹ ಮಾಲೀಕನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದ್ದು, ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ನಿಂದಾಗಿ ಬೆಂಕಿ ದಗದಗಿಸಿರುವುದು ಬೆಳಕಿಗೆ ಬಂದಿದೆ. ಬಾಂಗ್ಲಾದೇಶಿಗರ ಕಳ್ಳಾಟವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಅನಾವರಣ ಮಾಡಿದೆ. ಚರಣ್ ಜೊತೆಗೆ ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಒಳಗೆ ನುಸುಳುಕೋರರು ಈಗಾಗಲೇ ಇದ್ದಾರೆ. ಈ ಬಾಂಗ್ಲಾದೇಶಿಗರ ವಿರುದ್ಧ ಈಗಾಗಲೇ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಅದರ ಜೊತೆಗೆ ಬೇಗೂರಿನಲ್ಲಿ ನಡೆದಂತ ಈ ಅಗ್ನಿ ಅವಘಡ, ಈ ಕೇಸ್ಗೂ ಕೂಡ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಯಾರೆಲ್ಲ ಕಳ್ಳಾಟವನ್ನ ಮಾಡ್ತಾ ಇದ್ರು ಅವರ ಕಳ್ಳಾಟ ಈಗ ಬಟಾ ಬಯಲಾಗಿದೆ. ದೇಶದ ಭದ್ರತೆಯನ್ನ ಲೆಕ್ಕಿಸದೆ ಅಕ್ರಮವಾಗಿ ಬೆಂಗಳೂರಿಗೆ ಬಂದು ಬಾಂಗ್ಲಾ ನಿವಾಸಿಗಳು ಬೇಗೂರಿನಲ್ಲಿ ವಾಸವಾಗಿದ್ರು. ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಆಯ್ತಾ ಬೇಗೂರು? ನುಸುಳುಕೋರರ ಅಡ್ಡಿಯಲ್ಲಿ ಸಿಕ್ಕಿದೆ ಶಾಕಿಂಗ್ ಎವಿಡೆನ್ಸ್. ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. 5 ದಿನ 5 ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ನುಸುಳುಕೋರರ ಅಡ್ಡೆಗಳನ್ನ ಎಕ್ಸ್ಪೋಸ್ ಮಾಡಿದೆ. ನುಸುಳುಕೋರರ ಅಡ್ಡೆಯಲ್ಲಿ ಶಾಕಿಂಗ್ ಎವಿಡೆನ್ಸ್ಗಳು ಸಿಕ್ಕಿವೆ. ಬೇಗೂರಿನ ನುಸುಳುಕೋರರು ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆಯಾಯ್ತಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಹೇಗೂ ಬ್ಲಾಸ್ಟ್ ಆಯ್ತು ಗೊತ್ತಾ ಸರ್? ಸಿಕ್ಕಾಪಟ್ಟೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಮಗ ಅಲ್ಲಿ ದೂರ ಅಲ್ಲ ನೋಡಕ್ ಅಷ್ಟೊಂದು ಭಯ. ಇಷ್ಟೊಂದು ಸಿಲಿಂಡರ್ ಹೆಂಗಿತ್ತು ಇಲ್ಲಿ? ಅಕ್ರಮವಾಗಿ ಏನಾರು ಇಟ್ಟಿದ್ರ ಇವರು ಸಿಲಿಂಡರ್? ಅಲ್ಲ, ಸಿಲಿಂಡರ್ ಇವ್ರಿಗೆ ಯಾರು ಕೊಟ್ಟಿರ್ತಾರೆ? ಇವರಿಗೆ ಸೆಟ್ ಅವರಿಗೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಆಫೀಸರ್. ಇದೆಲ್ಲ ಇಷ್ಟ ಬಿಟ್ರೆ ಇನ್ನು ತುಂಬಾ ಕಷ್ಟ ಆಗುತ್ತೆ ನೋಡಿ ಸರ್. ಇದು ಒಂದೇ ಅಲ್ಲ, ಇಂಥವು ಸುಮಾರು ಸರ್ ಇಂಥವೆಲ್ಲ. ಬಂಧನದ ಭೀತಿಯಿಂದ ಅಕ್ರಮ ವಲಸಿಗರು ಬೆಂಕಿ ಹಾಕೊಂಡ್ರ. ಜಾಗ ಖಾಲಿ ಮಾಡಿಸೋಕೆ ಬೆಂಕಿಯ ಜ್ವಾಲೆಯ ನರ್ತನ ನಡೀತ. ನುಸುಳುಕೋರರ ಅಕ್ರಮ ಬಯಲಾಗ್ತಾ ಇದ್ದಂತೆ ಜಾಗ ಖಾಲಿ ಮಾಡೋಕೆ ಪ್ಲಾನ್ ಮಾಡಿದ್ರ. ಬೇಗೂರು ಬೆಂಕಿಯ ಸುತ್ತ ಇದೀಗ ಅನುಮಾನಗಳ ಹುತ್ತ ಇಳಿತಾನೇ ಇದೆ. ಮನೆಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದೆ. ಇಲ್ಲಿದ್ದಂತಹ ನಿವಾಸಿಗಳು ಚಲ್ಲಾಪಿಲ್ಲಿಯಾಗಿ ಎಸ್ಕೇಪ್ ಆಗಿದ್ದಾರೆ. ಒಂದು ಕಡೆಗೆ ಎಲ್ಲಿ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಹೀಗಾಗಿ ಅಕ್ಕಪಕ್ಕದಲ್ಲಿದ್ದಂತಹ ನಿವಾಸಿಗಳು ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನುವ ರೀತಿಯಲ್ಲಿ ಬಂದು ಇಲ್ಲಿದ್ದಂತ ಎಲ್ಲಾ ವಸ್ತುಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತ. ಕಳೆದ ಮಂಗಳವಾರ 7 ಮಂದಿ ಅಕ್ರಮ ಬಾಂಗ್ಲಾದೇಶಿಗಳನ್ನ ಪೊಲೀಸರು ಬಂಧಿಸಿದ್ರು. ಪೊಲೀಸರು ಬರ್ತಾ ಇದ್ದಂತೆ ಎಸ್ಕೇಪ್ ಕೂಡ ಆಗಿದ್ರು. ನುಸುಳುಕೋರರ ಬಂಧನ ಆಗ್ತಾ ಇದ್ದಂತೆ ಬೆಂಕಿ ದಗದಗಿಸಿದೆ. ಎಸ್ಕೇಪ್ ಆಗೋಕೆ ಬೆಂಕಿ ಹಾಕಿ ಡೈವರ್ಟ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬೆಂಕಿ ಹೊತ್ತಿ ಉರಿಯುವ ಮುನ್ನವೇ ಬಾಂಗ್ಲಾದೇಶಿಗರು ಜೂಟಾಗಿದ್ದಾರೆ. ಭೂಮಿ ಮಾಲೀಕನ ವಿರುದ್ಧ ಎಫ್ಐಆರ್ ಸಿದ್ಧತೆ. ಗುಜರಿ ಮಾಡಿಕೊಳ್ಳಲು 4 ಕುಟುಂಬದವರಿಗೆ ಸ್ಥಳ ಕೊಟ್ಟಿದ್ದ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಸ್ಥಳಕ್ಕೆ ಭೇಟಿಯನ್ನ ನೀಡದೇ ಇರುವಂತಹ ಮಾಲೀಕನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದ್ದು, ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ನಿಂದಾಗಿ ಬೆಂಕಿ ದಗದಗಿಸಿರುವುದು ಬೆಳಕಿಗೆ ಬಂದಿದೆ. ಬಾಂಗ್ಲಾದೇಶಿಗರ ಕಳ್ಳಾಟವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಅನಾವರಣ ಮಾಡಿದೆ. ಚರಣ್ ಜೊತೆಗೆ ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.